ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಚೆನ್ನ ಮಸಾಲ ಹಾಗೂ ಪೂರಿನ ಮಾಡ್ತಿದ್ದೀನಿ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಚೆನ್ನ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಕಾಬೂಲ್ ಕಡಲೆಕಾಳನ್ನ ಬೇಯಿಸ್ಕೋಬೇಕು. ಅದರಿಂದ ರಾತ್ರಿನೇ ನೆನೆಸಿಟ್ಟಿದ್ದೆ. ಅದ್ರ ಜೊತೆಗೆ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀನಿ. ಈ ಸಮಯದಲ್ಲೇ ಉಪ್ಪನ್ನು ಸೇರಿಸಿ ಬೇಯಿಸೋದ್ರಿಂದ ಮಸಾಲೆಗೆ ಕಾಳನ್ನು ಹಾಕಿದಾಗ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಕಾಳು ಮುಳುಗುವಷ್ಟು ನೀರನ್ನು ಹಾಕೋತಿದ್ದೀನಿ. ಅರಿಶಿನ, ಉಪ್ಪು, ನೀರು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀರು ಸ್ವಲ್ಪ ಕಡಿಮೆ ಅನ್ನಿಸ್ತಿದೆ, ಅದರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊತಿದ್ದೀನಿ. ಕಾಳು ಮತ್ತು ನೀರಿನ ಪ್ರಮಾಣ ಸಮ ಇರಬೇಕು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು 4ರಿಂದ 5 ವಿಷಲ್ ಕೂಗಿಸ್ಕೊತಿದ್ದೀನಿ. ಇದು ವಿಷಲ್ ಹೋಗುವಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊತೀನಿ. ಒಗ್ಗರಣೆಗೆ ದಪ್ಪದಾಗಿರುವಂಥ ಈರುಳ್ಳಿ, 1 ಟೊಮೆಟೊ, ಚಕ್ಕೆ, ಲವಂಗ, ಪಲಾವ್ ಎಲೆ, ಕಸೂರಿ ಮೇಥಿ, ಚೆನ್ನ ಮಸಾಲ ಪೌಡರ್ 2 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಬ್ಬೋದಕ್ಕೆ ತೆಂಗಿನಕಾಯಿ ತುರಿ, ಕಡಲೆಬೀಜ, ಗೋಡಂಬಿ, ಏಲಕ್ಕಿ. 2 ಟೇಬಲ್ ಸ್ಪೂನ್ ಕಡಲೆಬೀಜ ತೊಗೊಂಡಿದ್ದೀನಿ. ನಿಮಗೆ ಕಡಲೆಬೀಜ ಬೇಡ ಅಂತ ಅಂದರೆ ಬರೀ ಗೋಡಂಬಿ ಕೂಡ ಸೇರಿಸ್ಬೋದು ರುಬ್ಬೋದಕ್ಕೆ. ನಾನು ಕಡಲೆಬೀಜ, ಗೋಡಂಬಿ ಎರಡನ್ನೂ ಸೇರಿಸಿ ಮಸಾಲಾನ ರುಬ್ಕೊತೀನಿ. ಹುರಿದಿರೋ ಅಂಥ ಕಡಲೆಬೀಜನ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ರುಬ್ಬೋದಕ್ಕೆ ಸೇರಿಸಿ. ಕಸೂರಿ ಮೇಥಿನ ಬಿಸಿ ಮಾಡಿ ಕೊನೆಯಲ್ಲಿ ಸೇರಿಸೋದಕ್ಕೋಸ್ಕರ ತೆಗೆದಿಟ್ಕೊತೀನಿ. ಬಿಸಿಯಾಗಿರೋವಂಥ ಪ್ಯಾನ್ಗೆ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಸ್ವಲ್ಪ ಕರಗಬೇಕು. ನಿಮಗೇನಾದರೂ ತುಪ್ಪ ಬೇಡ ಅಂದರೆ ಬೆಣ್ಣೆಲಿ ಕೂಡ ಮಾಡ್ಕೋಬೋದು. ಬೆಣ್ಣೆ, ತುಪ್ಪ ಎರಡನ್ನೂ ಉಪಯೋಗಿಸ್ತಾ ಇರೋರು ಎಣ್ಣೆ ಕೂಡ ಹಾಕಿ ಮಾಡ್ಕೋಬೋದು. ನಾನು ಎಣ್ಣೆ, ತುಪ್ಪ ಎರಡನ್ನೂ ಸೇರಿಸಿ ಮಾಡ್ಕೊತಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ ಸೇರಿಸ್ಕೊಂಡಿದ್ದೀನಿ. ದಪ್ಪದಾಗಿ ಸಣ್ಣದಾಗಿ ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕ್ಕೊಂಡು ಅದಕ್ಕೆ ಉದ್ದದಾಗಿ ಕಟ್ ಮಾಡಿರೋವಂಥ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ. ನಿಮಗೇನಾದರೂ ಹಸಿಮೆಣಸಿನ್ಕಾಯಿ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ. ನೀವು ಕಟ್ ಮಾಡಿ ಕೂಡ ಸೇರಿಸ್ಕೊಬೋದು. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನಿಧಾನವಾಗಿ ಫ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿ ಹಾಕಿದ್ದಾಗ ತಳ ಹಿಡಿಯುತ್ತೆ. ಈರುಳ್ಳಿ ಬೇಗ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಟೊಮೊಟೊನ ಸೇರಿಸ್ಕೋಬೇಕು. ನೀವೇನಾದರೂ ಜಾಮೂನ್ ಟೊಮೊಟೊ ತೊಗೊಂಡ್ರೆ ಹಾಗೆ ಕಟ್ ಮಾಡಿ ಹಾಕಿ. ನಾಟಿ ಟೊಮೊಟೊ ತೊಗೊಂಡ್ರೆ ಅದರಲ್ಲಿರೋವಂಥ ಬೀಜನ ತೆಗೆದು ಕಟ್ ಮಾಡಿ ಹಾಕಿ. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಟೊಮೊಟೊ ಸ್ಮ್ಯಾಶ್ ಆಗೋಷ್ಟರಲ್ಲಿ ಅದಕ್ಕೆ ಮಸಾಲಾನ ರುಬ್ಕೊಂಬರ್ತೀನಿ. ಅರ್ಧ ಬೌಲ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿನ ನೆನೆಸಿ ಕೂಡ ತೊಗೋಬೋದು. ಹುರಿದು ತಣ್ಣಗಾಗೋದಕ್ಕಿಟ್ಟಿದ್ದಂಥ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. 4 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಂಬರ್ತೀನಿ. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ. ಈರುಳ್ಳಿಗೆ ಸ್ವಲ್ಪ ಅಷ್ಟೇ ಆಗಲೇ ಉಪ್ಪನ್ನು ಸೇರಿಸಿದ್ದೆ. ಮಿಕ್ಕಿದ್ದು ಇವಾಗ ಸೇರಿಸಿದ್ದೀನಿ. 2 ಟೇಬಲ್ ಸ್ಪೂನ್ ಚೆನ್ನ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಗೆ ಖಾರ ಎಷ್ಟು ಬೇಕಾಗಿರುತ್ತೋ ಅಷ್ಟನ್ನು ನೀವು ಸೇರಿಸ್ಕೊಳ್ಳಿ. ಈರುಳ್ಳಿ, ಟೊಮೆಟೊ, ಚೆನ್ನ ಮಸಾಲ ಪೌಡರ್, ಚಿಲ್ಲಿ ಪೌಡರ್ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಸಿಮ್ನಲ್ಲೇ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಡೋದಕ್ಕೆ ಶುರುವಾಗಿದೆ. ಈ ಟೈಮಲ್ಲಿ ರುಬ್ಬಿರೋ ಅಂಥ ಮಿಶ್ರಣನ ಸೇರಿಸ್ತಿದ್ದೀನಿ. ರುಬ್ಬಿರೋ ಮಿಶ್ರಣಕ್ಕೆ ಮಸಾಲೆ ನೀಟಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಕಡಲೆಬೀಜ ಮತ್ತು ಗೋಡಂಬಿ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ. ನಿಧಾನಕ್ಕೆ ತಳ ಹಿಡಿದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ತಳ ಹಿಡಿಬಾರ್ದು ಅಂತ ಸ್ವಲ್ಪ ನೀರನ್ನು ಸೇರಿಸ್ತಿದ್ದೀನಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಈಗಾಗಲೇ ಬೇಯಿಸಿಟ್ಟಿರೋ ಅಂಥ ಕಾಬೂಲ್ ಕಡಲೆಕಾಳನ್ನ ಸೇರಿಸಿದಾಗ ಮಸಾಲ ತುಂಬ ತೆಳುವಾಗುತ್ತೆ.
ಮಸಾಲೆ ರೆಡಿ ಆಯಿತು, ವಿಷಲ್ ಕೂಡ ಹೋಗಿದೆ. ಕಾಳು ಆಲೂಗಡ್ಡೆ ಎಲ್ಲ ಹೇಗೆ ಬೆಂದಿದೆ ನೋಡೋಣ. ಎಲ್ಲ ಕರೆಕ್ಟಾಗಿ ಬೆಂದಿದೆ. ಬೆಂದಿರೋ ಅಂಥ ಆಲೂಗಡ್ಡೆ ಮತ್ತು ಕಾಳನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ಎರಡನ್ನೂ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈ ಕಡೆ ಮಸಾಲೆ ಬೇಯ್ತಿರೋದಕ್ಕೆ ಸೇರಿಸ್ಕೊತಿದ್ದೀನಿ. ಸೇರಿಸಿ ಮಸಾಲೆ ಮತ್ತು ಕಾಳು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ಮಸಾಲಾಗೆ ನೀವು ಕಾಬೂಲ್ ಕಡಲೆಕಾಳು ಬದಲಿಗೆ ತರಕಾರಿ ಕೂಡ ಸೇರಿಸ್ಬೋದು, ಬರೀ ಬಟಾಣಿ ಕೂಡ ಹಾಕಿ ಮಾಡ್ಕೋಬೋದು. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಸಿಮ್ನಲ್ಲಿ ಇಟ್ಕೊತೀನಿ. ಇವತ್ತು ಚನ್ನ ಮಸಾಲ ಜೊತೆ ಪೂರಿ ಮಾಡ್ಕೊತಿದ್ದೀನಿ. ಪೂರಿ ಮಾಡೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ಪೂರಿ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬರುತ್ತೆ. 1 ಬಟ್ಲು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟು, ಚಿರೋಟಿ ರವೆ, ಉಪ್ಪು, ನೀರು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪನೇ ನೀರನ್ನು ಚಿಮುಕಿಸ್ಕೊಂಡು ಹಿಟ್ಟನ್ನು ಕಲಿಸ್ಬೇಕು. ಪೂರಿಗೆ ಚಪಾತಿ ಹಿಟ್ಟಿಗಿಂತ ಕಡಿಮೆ ನೀರನ್ನು ಹಾಕಿ ಗಟ್ಟಿಯಾಗಿ ಕಲಸಿ. ನೀವು ಎಷ್ಟು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ. ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊತೀನಿ. ಚೆನ್ನಾಗಿ ನಾದಬೇಕು ಪೂರಿಗೆ ಹಿಟ್ಟನ್ನು, ಆವಾಗ ಫ್ಲಫಿಯಾಗಿ ಸ್ಪಾಂಜಿಯಾಗಿ ಬರುತ್ತೆ. ನೋಡಿ, ಹಿಟ್ಟು ರೆಡಿಯಾಗಿದೆ. ಇವಾಗ ಇದಕ್ಕೆ 10 ನಿಮಿಷ ಪ್ಲೇಟ್ನ ಮುಚ್ಚಿ ರೆಸ್ಟ್ ಮಾಡೋಕ್ಕಿಡೋಣ. ಮಸಾಲೆ ಬೆಂದು ಎಣ್ಣೆ ಬಿಡೋದಕ್ಕೆ ರೆಡಿಯಾಗಿದೆ. ಈ ಟೈಮಲ್ಲಿ ಉಪ್ಪೇನಾದರೂ ಕಡಿಮೆ ಇದ್ದರೆ ಸೇರಿಸ್ಕೊಳ್ಳಿ. ಖಾರ ಬೇಕು ಅಂದರೆ ಖಾರ ಕೂಡ ಸೇರಿಸ್ಕೋಬೋದು. ಖಾರ ಏನಾದರೂ ಜಾಸ್ತಿ ಆಗಿದ್ದರೆ ಸ್ವಲ್ಪ ಸಕ್ಕರೆನ ಸೇರಿಸೋದ್ರಿಂದ ಖಾರ ಕಡಿಮೆ ಆಗುತ್ತೆ. ಈ ಚನ್ನ ಮಸಾಲಾನ ಪರೋಟ, ಚಪಾತಿ, ಗೀ ರೈಸ್, ಜೀರಾ ರೈಸ್ ಎಲ್ಲದ್ರ ಜೊತೆನೂ ತಿನ್ಬೋದು. ಆದರೆ ನಾನಿವತ್ತು ಇದ್ರ ಜೊತೆಗೆ ಪೂರಿನ ಮಾಡ್ಕೊತೀನಿ. ಈಗ ಇದಕ್ಕೆ ಕಟ್ ಮಾಡಿಟ್ಟಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಹುರಿದಿಟ್ಟಿರೋವಂಥ ಕಸೂರಿ ಮೇಥಿ ಕೂಡ ಸೇರಿಸ್ತಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಿಕೊಂಡ್ರೆ ಚನ್ನ ಮಸಾಲ ರೆಡಿಯಾಗುತ್ತೆ. ಹಿಟ್ಟನ್ನು ಕಲಸಿಟ್ಟು 20 ನಿಮಿಷ ಆಗಿದೆ. ಈಗ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಪೂರಿ ಸೈಜ್ಗೆ ಎಲ್ಲನೂ ಒತ್ತಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ದೊಡ್ಡದಾಗಿ ಚಪಾತಿ ಥರ ಒತ್ಕೊಂಡು ಒಂದು ಪ್ಲೇಟಲ್ಲಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಶೇಪ್ ಬರುತ್ತೆ. ಇಲ್ಲಾಂದರೆ ಒಂದೊಂದಾಗಾದರೂ ಒತ್ಕೋಬೋದು. ಒಂದು ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಈಗ ಪೂರಿನ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಪೂರಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ. ಪೂರಿ ಕೂಡ ರೆಡಿಯಾಗಿದೆ. ಚನ್ನ ಮಸಾಲನೂ ರೆಡಿ ಇದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.